असतो मा सद्गमय तमसो मा ज्योतिर्गमय मृत्योर्मा अमृतंगमय. ಶಿಡ್ಲಘಟ್ಟ ನಗರದ ಹುಲ್ಲೂರುಪೇಟೆಯ ಪ್ರೇಮ್ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಾಕ್ಟರ್ ವಿಷ್ಣುವರ್ಧನ್ ರವರ 75ನೇ ಜನ್ಮದಿನದ ಅಂಗವಾಗಿ ಮಕ್ಕಳಿಗೆ ಪುಸ್ತಕಗಳು ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಮಕ್ಕಳಿಗೆ ಸಿಹಿ ಮತ್ತು ಊಟದ ವ್ಯವಸ್ಥೆಯನ್ನು ಶಿಡ್ಲಘಟ್ಟ ತಾಲೂಕು ಕದಂಬ ಸೈನ್ಯ ಕನ್ನಡ ಸಂಘಟನೆ ವತಿಯಿಂದ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಗಣ್ಯರಿಂದ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಕದಂಬ ಸೈನ್ಯ ಅಧ್ಯಕ್ಷರಾದ ಕಲಾವಿದ CN ಮುನಿರಾಜು ಮಾತನಾಡಿ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಕರ್ನಾಟಕ ರಾಜ್ಯ ಕಂಡಂತೆ ಮೇರು ನಟರಾಗಿ ಮಿಂಚಿದವರು. ಹಲವಾರು ಕನ್ನಡ ನಾಡು ನುಡಿ ಭಾಷೆಯ ಹಾಡುಗಳಿಗೆ ಅಭಿನಯ ಮಾಡುವ ಮುಖಾಂತರವಾಗಿ ಜನರನ್ನು ಮನರಂಜಿಸುವ ಮೇರು ವ್ಯಕ್ತಿಯಾಗಿ ಮೆರೆದವರು. ಅವರ ಅಭಿನಯ ಮಾಡುವ ಚಿತ್ರಗಳಲ್ಲಿ ಸಾರಾಂಶ ಉಳ್ಳಂತಹ ಸನ್ನಿವೇಶಗಳನ್ನು ರೂಪಿಸಿ ಚಿತ್ರಿಸಿ ಜನರಿಗೆ ಸಂದೇಶ ನೀಡುವ ರೀತಿಯಲ್ಲಿ ಚಿತ್ರಗಳಲ್ಲಿ ಅಭಿನಯ ಮಾಡುವಂತಹ ನಟರು. ಮುಖ್ಯ ಭಾಷಣಕಾರರಾಗಿ ಕದಂಬ ಸೈನ್ಯ ರಾಜ್ಯ ಉಪಾಧ್ಯಕ್ಷರಾದ ದೇವನಹಳ್ಳಿ ಡಾಕ್ಟರ್ ದೇವರಾಜ್ ಅವರು ಮಾತನಾಡುತ್ತಾ, ಡಾಕ್ಟರ್ ವಿಷ್ಣುವರ್ಧನ್ ರವರು ಆಡು ಮುಟ್ಟಿದ ಸೊಪ್ಪಿಲ್ಲ ಎಂದಂತೆ ಅವರು ಮಾಡದ ಪಾತ್ರ ಅಭಿನಯ ಇಲ್ಲ. ನಾಟಕಗಳಲ್ಲಿ ಹೆಣ್ಣಿನ ಪಾತ್ರಗಳನ್ನು ಕೂಡ ಮಾಡಿ ಪ್ರೇಕ್ಷಕರ ಮನಗೆದ್ದಿದ್ದಾರೆ ಹಾಗೂ ಸಮಾಜ ಸೇವೆಯಲ್ಲಿ ವಿಶಿಷ್ಟ ಛಾಪನ್ನು ಮೂಡಿಸಿ ಕನ್ನಡಿಗರ ಆಸೆಯಾಗಿ ಹೊರಹೊಮ್ಮಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಸಿರೇ ಉಸಿರಿನ ಟ್ರಸ್ಟಿನ ಅಧ್ಯಕ್ಷರಾದ ಬೆಟಲ್ಸೂರು ಶ್ರೀನಿವಾಸ ಮೂರ್ತಿ, ಕದಂಬ ಸೈನ್ಯ ಕನ್ನಡ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಮುಖ್ಯ ಶಿಕ್ಷಕರಾದ TS ಉಷಾದೇವಿ, ಪಿಳ್ಳಣ್ಣ, KS ರಮೇಶ್, ಗಾಯತ್ರಿ, SDMC ಅಧ್ಯಕ್ಷರಾದ ನಿರ್ಮಲಾ ರವರು ಕದಂಬ ಸೈನ್ಯ ಕನ್ನಡ ಸಂಘಟನೆಗಳ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ತಾಲೂಕು ಕದಂಬ ಸೈನ್ಯ ಕನ್ನಡ ಸಂಘಟನೆಯ ಸಂಚಾಲಕರು ಗೌರವಾಧ್ಯಕ್ಷರಾದ ಸ್ಪೋರ್ಟ್ಸ್ ಮುನಿರಾಜು, ಉಪಾಧ್ಯಕ್ಷರಾದ V ವೆಂಕಟೇಶ್, ಕಾರ್ಯದರ್ಶಿಗಳಾದ ಶ್ರೀನಿವಾಸ್, ವಿಶ್ವಕರ್ಮ ಜಂಟಿಯಾಗಿ C ಮುಖೇಶ್, ಜಂಟಿ ಕಾರ್ಯದರ್ಶಿಯಾದ ಸುಬ್ಬು ಮಾಸ್ಟರ್, ಜಿಲ್ಲಾ ಸಮಿತಿ ಸದಸ್ಯರಾದ ಫೋಟೋ S ಮಂಜುನಾಥ್ ಹಾಗೂ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸಕ್ಕೆ ಎಲ್ಲರಿಗೂ ಸಹಕಾರ ಕೊಡೋಣ. ಮಕ್ಕಳು ಓದಿದ್ರೆ ವಿದ್ಯಾವಂತರಾದ್ರೆ ನಮ್ಮ ದೇಶ ಸಮೃದ್ಧಿಯಾಗಿರುತ್ತೆ. ಜೊತೆ ನಾನು ಮುಂದೆ ಸರ್ ರಿಕ್ವೆಸ್ಟ್ ಮಾಡಿದೆ, ಸರ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಶಿಕ್ಷಕರ ದಿನಾಚರಣೆ ಸೇರಿಸೋಣ. ಆ ಶಿಕ್ಷಕರ ಗುರುತಿಸಾಗ ನಮ್ದು ತೃಪ್ತಿ ಆಗ್ತದೆ. ಇವತ್ತು ಶಿಕ್ಷಕ ದಿನಾಚರಣೆ ಕೂಡ ಆಚರಿಸಬೇಕು. ಎಲ್ಲರೂ ತಾಳ್ಮೆ ಸಹನೆಯಿಂದ ಇರಬೇಕು. ನಮ್ಮ ದೇಶ ತುಂಬಾ ಸಮೃದ್ಧಿಯಾಗಿದೆ. ನಾವು ಅದನ್ನ ಡ್ಯಾಮೇಜ್ ಮಾಡೋದು ಬೇಡ. ಎಲ್ಲರೂ ನಗರದ ಕಾರ್ಯಕ್ರಮ ಮಾಡೋಣ. ಪ್ರಶಸ್ತಿ ಪುಸ್ತಕರು ನಟ ಸಾರ್ವಜನಿಕರು ಹಂಚ್ಕೊಂಡ್ರೆ ಇವತ್ತು ಕೂಡ ವಿಷ್ಣುವರ್ಧನ್ ಮಾಡತಕ್ಕಂಥ ಅಭಿನಯ ನಾಗರಾಮನಿಂದ ಹಿಡಿದು ಇವತ್ತು ಅವರ ಅಭಿನಯಕ್ಕೆ ಸಾಟಿನೇ ಇಲ್ಲ. ಆ ನಿಟ್ಟಿನಲ್ಲಿ ಅವರ ಪಾತ್ರಗಳನ್ನು ನಿಭಾಯಿಸಿದಂತೆ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಗೆ ಉಳಿದಿರ್ತಕ್ಕಂಥ ಮಹಾನ್ ಮೇರು ನಟ ಅಂತಂದ್ರೆ ತಪ್ಪಾಗಲಾರದು. ಹಾಗೆ ಭಾರತಿ ಅಮ್ಮವರಾಗ್ಬೋದು, ಅವರು ಕೂಡ ಶ್ರೀಮತಿ ಅವರು ಒಳ್ಳೊಳ್ಳೆ ಪಾತ್ರಗಳನ್ನ ಅಭಿನಯ ಮಾಡಿದಂಥವ್ರು. ಕನ್ನಡ ಚಿತ್ರರಂಗಕ್ಕೆ ಅವರದೇ ಆದ ಕೊಡುಗೆ ಇದೆ. ಇನ್ನ ಅಳಿಯಾಗಿರ್ತಕ್ಕಂಥ ಅನಿರುದ್ಧ್ ಅವರು, ಅವ್ರ ಜೊತೆ ನಾನು ಆಕ್ಟ್ ಮಾಡಿದ್ದೀನಿ. ಭಾರತಿ ಅಮ್ಮನ ಜೊತೆ ಒಡನಾಟ ಇದೆ, ಆದ್ರೆ ಆಕ್ಟ್ ಮಾಡಿದೆ. ವಿಷ್ಣುವರ್ಧನ್ ಈ ಒಂದು ವಿಷ್ಣುವರ್ಧನ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತೀವಿ ಅನ್ನೋದಕ್ಕೆ ಅವರು ಅನ್ಕೊಂಡಾಗ ಈ ಒಂದು ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ, ಮಕ್ಕಳ ಪರವಾಗಿ ಸಹ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಶಾಲೆಯಲ್ಲಿ ಅವರ ಒಂದು ಸಂಘಟನೆ ಇನ್ನೂ ಹೆಚ್ಚಾಗಿ ಸಂಘಟನೆಗಳು, ಸರ್ಕಾರಿ ಶಾಲೆಯ ಮಕ್ಕಳಿಗೂ ಸಹ ಈ ಒಂದು ಸಾಮಗ್ರಿಗಳ ಜೊತೆಗೆ ಅವ್ರಿಗೂ ಒಂದು ಪ್ರೋತ್ಸಾಹದಾಯಕವಾದಂತಹ ಕೆಲವೊಂದು ಪಠ್ಯೇತರ ಪಠ್ಯ ವಿಷಯಗಳ ಬಗ್ಗೆ ಅನುಕೂಲವಾಗುವಂತಹ ಸಾಮಗ್ರಿಗಳನ್ನು ವಿತರಣೆ ಮಾಡಿ, ಯಾಕೆಂದ್ರೆ ಸರ್ಕಾರಿ ಶಾಲೆಗಳನ್ನ ಗಮನಗಳು ಅವರ ಕೈಯಲ್ಲಿ ಏನಾಗುತ್ತೆ ಆ ಸಂಘಟನಾ ಕಾರ್ಯ ಇನ್ನೂ ಹೆಚ್ಚು ಸಹ ಈ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಮಾತುಗಳನ್ನು. ಅವರ ಹಾಡು ಏನಿದೆ, ಅವರ ಅಭಿನಯ ಏನಿದೆ, ಅವರ ನಟನೆ ಏನಿದೆ, ಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು, ನಮ್ಮ ಅಮಿಷ್ ಅವರಾಗಿರ್ಬೋದು, ಎಂತ ಮೇರು ನಟರು ಇವತ್ತು ನಾಡು ಕಂಡಂತ ನಟರನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ. ಅವ್ರು ಮುಂದೆ ಇನ್ನ ಬರ್ಬೇಕು, ನೆಕ್ಸ್ಟ್ ಜನರೇಷನ್ಗೆ ಬರ್ಬೇಕು ಅಂತ ನಟರು ಹುಟ್ಟಬೇಕು ಅಂತ ಅಭಿನಯ ತೋರಿಸ್ಬೇಕು. ಕನ್ನಡ ನಾಡು ನುಡಿ ಭಾಷೆಯಲ್ಲಿ ಬೆಳೆದು ಹಾಡುಗಳನ್ನ ಹಾಡಿ ಇನ್ನ ಹೊಸ ರಚನೆ ಮಾಡಿ ಇವತ್ತು ನಮ್ಮ ನಾಥಬ್ರಹ್ಮ ಸಂಸಾರಿಕರು ಎಂತೆಂತ ಹಾಡು ಬರೆದಿದ್ದಾರೆ.
ಅಂತ ಹಾಡು ಬರೆಯುವಂತವರು ನಾಯಕರು, ಆ ಗೀತ ರಚನೆಕಾರರು ಹುಟ್ಟಬೇಕು ಅಂತ ನಾಡಿನಲ್ಲಿ ಅಂತ ಹೇಳುತ್ತಾ ಈಗ ಕಡೆಯದಾಗಿ ನಮ್ಮ